ನಾನು ಡಾಕ್ಟರ್ ಪೃಥ್ವಿ BC ಮೆಟ್ರೋ ಆಸ್ಪತ್ರೆಯಲ್ಲೇ ಮೆಡಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ. ಹಾಗೆ ಡಯಾಬಿಟಿಸ್ ವೆಲ್ನೆಸ್ ಸೆಂಟರ್ನ ನಡೆಸ್ತೀನಿ. ಇವತ್ತು ಇನ್ಸುಲಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ಸುಲಿನ್ ಸಕ್ಕರೆ ಕಾಯಿಲೆಯ ದಿವ್ಯ ಔಷಧ. ಇನ್ಸುಲಿನ್ ಬಗ್ಗೆ ಹೆಚ್ಚು ತಪ್ಪು ತಿಳುವಳಿಕೆಗಳು ಅಥವಾ ಮಿಥ್ಯಗಳೇ ಹೊರತು ಸತ್ಯಗಳು ತುಂಬ ಜನಕ್ಕೆ ತಿಳಿದಿಲ್ಲ. ಸೊ ಇನ್ಸುಲಿನ್ ಜೀವನದ ಕೊನೆಯ ಕ್ಷಣದಲ್ಲಿ ತಗೊಳ್ತಾರೆ. ಇನ್ಸುಲಿನ್ ತಗೊಳೋದ್ರಿಂದ ಕಿಡ್ನಿ ತೊಂದರೆ ಆಗುತ್ತೆ, ಇನ್ಸುಲಿನಿಂದ ಅಡಿಕ್ಷನ್ ಆಗುತ್ತೆ, ತಗೊಳ್ಳುವಾಗ ತುಂಬ ನೋವು ಆಗುತ್ತೆ, ಇನ್ಸುಲಿನ್ ತಗೊಂಡ ಜಾಗದಲ್ಲಿ ಗಾಯಗಳಾಗ್ತವೆ. ಇವೆಲ್ಲ ತಪ್ಪು ತಿಳುವಳಿಕೆಗಳು ಜನರಿಗೆ ಇದೆ. ಬಟ್ ಇನ್ಸುಲಿನ್ ಸಕ್ಕರೆ ಕಾಯಿಲೆಗೆ ಒಂದು ದಿವ್ಯ ಔಷಧ ಅಂತಲೇ ಕರಿಬೋದು. ಸಕ್ಕರೆ ಕಾಯಿಲೆ ಎಷ್ಟೋ ರೋಗಿಗಳಿಗೆ ಜೀವ ಉಳಿಸಿರುವಂತಹ ಔಷಧ ಇದು. ಮುಂಚೆ ಬಾಟ್ಲು, ನೀಡ್ಲು, ಸಿರಿಂಜು ಈ ರೂಪದಲ್ಲೇ ಬರ್ತಿತ್ತು. ಈಗ ಪೆನ್ನುಗಳ ರೂಪದಲ್ಲೇ ಬರ್ತದೆ. ಇದನ್ನ ಎಲ್ಲಿ ಬೇಕಾದ್ರೂ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು, ಎಲ್ಲಿ ಯಾವಾಗ ಬೇಕಾದ್ರೂ ಸರಿಯಾಗಿ ತಗೋಬಹುದು. ತಿಂಡಿಗೆ ಮುಂಚೆ, ತಿಂಡಿ ಆದ್ಮೇಲೆ ಆ ಥರ ಇಲ್ಲ. ಯಾವ ಸಮಯದಲ್ಲಿ ಬೇಕಾದ್ರೂ ಈಗ ಇನ್ಸುಲಿನ್ನ ತಗೊಳೋದಕ್ಕೆ ಸಾಧ್ಯ ಇದೆ. ಇದು ಜೀವನದ ಕೊನೆಕ್ಷಣದಲ್ಲಿ ಕೊಡುವಂಥದ್ದಲ್ಲ. ಟೈಪ್ 1 ಡಯಾಬಿಟಿಸ್ನವ್ರಿಗೆ ಅದು ಮಕ್ಕಳಿಗೆ ಗೊತ್ತಾದಾಗಿಂದನೂ ಅದನ್ನ ಎಷ್ಟೋ ವರ್ಷಗಳ ಕಾಲ ನಾವು ಇನ್ಸುಲಿನ್ನ ಕೊಡ್ತೀವಿ. ಯಾವಾಗ ಇನ್ಸುಲಿನ್ ಕೊಡಬೇಕು ಅಂದ್ರೆ ಕಿಡ್ನಿ ತೊಂದರೆ ಆದಾಗ, ಲಿವರ್ ತೊಂದರೆ ಆದಾಗ ಅಥವಾ ಯಾವುದಾದ್ರು ಇನ್ಫೆಕ್ಷನ್ ಆದಾಗ ಇನ್ಸುಲಿನ್ ಕೊಡಲೇಬೇಕಾಗುತ್ತೆ. ಟೈಪ್ 2 ಡಯಾಬಿಟಿಸ್ನಲ್ಲಿ ಮಾತ್ರೆಗಳು ಕೆಲಸ ಮಾಡದೇ ಇದ್ದಾಗ ಇನ್ಸುಲಿನ್ನೇ ಅದಕ್ಕೆ ಔಷಧಿ. ಇನ್ಸುಲಿನಿಂದ ಆಗುವಂತಹ ಸೈಡ್ ಎಫೆಕ್ಟ್ಗಳು ತುಂಬ ಕಡಿಮೆ. ಇನ್ಸುಲಿನಿಂದ ಶುಗರ್ ತುಂಬ ಲೋ ಆಗುತ್ತೆ, ಖಂಡಿತವಾಗ್ಲೂ ತಪ್ಪು. ಇನ್ಸುಲಿನ್ ಈಗ ಬರುವಂತಹ ನೀಡ್ಲುಗಳು 32 ಗೇಜ್ ನೀಡ್ಲು ಅಂದರೆ ಕಣ್ಣಿಗೆ ಕಾಣೋದಿಲ್ಲ, ನೋವು ಕೂಡ ಖಂಡಿತ ಆಗೋದಿಲ್ಲ. ಸರಿಯಾಗಿ ತಗೊಂಡ್ರೆ ಅದರಿಂದ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ. ಸಕ್ಕರೆ ಕಾಯಿಲೆ ಮುಂದುವರೆದ್ರೆ ಅವ್ರಿಗೆ ಖಂಡಿತವಾಗ್ಲೂ ಜೀವನದಲ್ಲಿ ಇನ್ಸುಲಿನ್ ಬೇಕಾಗುತ್ತೆ ಹೊರತು ಇನ್ಸುಲಿನ್ ಒಂದು ಅಡಿಕ್ಷನ್ ಅಲ್ಲ. ಸಕ್ಕರೆ ಕಾಯಿಲೆಗೆ ಸಿಕ್ಕಂತ ಒಂದು ದೊಡ್ಡ ಗಿಫ್ಟ್ ಏನು ಅಂದರೆ ಅದು ಇನ್ಸುಲಿನ್ ಅಂತ ಹೇಳ್ಬೋದು.